ನಮಸ್ಕಾರ ಫ್ರೆಂಡ್ಸ್, ಅನ್ಫೋಲ್ಡ್ ಎಐಗೆ ಸ್ವಾಗತ. ಇವತ್ತು ನಾವು ಮಾತಾಡ್ತಿರೋದು ಇಡೀ ಜಗತ್ತನ್ನೇ ನಡಗಿಸ್ತಿರೋ ಇರಾನ್ ಮತ್ತು ಇಸ್ರೇಲ್ ಯುದ್ಧದ ಅಸಲಿ ಕಥೆ ಬಗ್ಗೆ. ನೋಡಿ, ನ್ಯೂಸ್ ಚಾನೆಲ್ಗಳಲ್ಲಿ ಬರೀ ಮಿಸೈಲ್ ಬಿಟ್ರು, ಬಾಂಬ್ ಹಾಕಿದ್ರು ಅಂತ ತೋರಿಸ್ತಾರೆ. ಆದ್ರೆ ಅದರ ಹಿಂದೆ ಇರೋ ಪ್ಲಾನ್ ಏನು? ಇರಾನ್ ಯಾಕೆ ಇಷ್ಟು ವರ್ಷ ಸುಮ್ಮನೆ ಇದ್ದು ಈಗ್ಲೇ ಅಟ್ಯಾಕ್ ಮಾಡ್ತು? ಇಲ್ಲಿ ಮೇನ್ ಸೀನ್ ಇರೋದೇ ಇರಾನ್ನ ಫತ್ತಾ ಹೈಪರ್ಸಾನಿಕ್ ಮಿಸೈಲ್ಗಳಲ್ಲಿ. ಇದು ಸೌಂಡ್ ಸ್ಪೀಡ್ಗಿಂತ 15 ಪಟ್ಟು ವೇಗವಾಗಿ ಹೋಗುತ್ತೆ. ಇಸ್ರೇಲ್ನ ಅಡ್ವಾನ್ಸ್ಡ್ ಐರನ್ ಡೋಮ್ ಕೂಡ ಇದನ್ನ ಪತ್ತೆ ಮಾಡೋದು ಕಷ್ಟ. ಅಮೆರಿಕ ಈ ಯುದ್ಧದಲ್ಲಿ ಡೈರೆಕ್ಟಾಗಿ ಇಳಿಯೋದಕ್ಕೆ ನೂರಾರು ಬಾರಿ ಯೋಚನೆ ಮಾಡ್ತಿದೆ. ಯಾಕೆ ಗೊತ್ತಾ? ಇರಾನ್ ಹತ್ರ ಇರೋದು ಬರೀ ಮಿಸೈಲ್ ಅಷ್ಟೇ ಅಲ್ಲ, ಜಗತ್ತಿನ ಅತಿ ದೊಡ್ಡ ಅಂಡರ್ಗ್ರೌಂಡ್ ಮಿಸೈಲ್ ಸಿಟೀಸ್. ಈ ಸಿಟಿಗಳು ಭೂಮಿಯ ಒಳಗಡೆ ನೂರಾರು ಅಡಿ ಕೆಳಗಿವೆ. ಅಮೆರಿಕದ ಬಿಗ್ ಬಾಂಬ್ಗಳು ಕೂಡ ಅಲ್ಲಿ ಏನೂ ಮಾಡಕ್ಕಾಗಲ್ಲ. ಇನ್ನು ಇಸ್ರೇಲ್ ಕಥೆ ನೋಡಿದ್ರೆ ಅವರ ಮೊಸಾದ್ ಇಂಟೆಲಿಜೆನ್ಸ್ ಈ ಬಾರಿ ಫೇಲ್ ಆಯ್ತಾ ಅನ್ನೋ ಪ್ರಶ್ನೆ ಎದ್ದಿದೆ. ಆದ್ರೆ ಇಸ್ರೇಲ್ ಅಷ್ಟು ಸುಲಭವಾಗಿ ಬಿಡೋ ಜಾಯಮಾನದವರಲ್ಲ. ಅವರು ಸೈಬರ್ ಅಟ್ಯಾಕ್ ಮೂಲಕ ಇರಾನ್ನ ನ್ಯೂಕ್ಲಿಯರ್ ಪ್ಲಾಂಟ್ಸನ್ನೇ ಬ್ಲಾಸ್ಟ್ ಮಾಡೋ ಸಾಧ್ಯತೆ ಇದೆ. ಈ ಯುದ್ಧದ ಮಧ್ಯೆ ರಷ್ಯಾ ಮತ್ತು ಚೀನಾ ಯಾರ ಸಪೋರ್ಟ್ ಮಾಡ್ತಾವೆ ಅನ್ನೋದ್ರ ಮೇಲೆ ನಮ್ಮ ಪೆಟ್ರೋಲ್ ಬೆಲೆಯಿಂದ ಹಿಡಿದು ಶೇರ್ ಮಾರ್ಕೆಟ್ವರೆಗೂ ಎಲ್ಲವೂ ಬದಲಾಗುತ್ತೆ. ಇದು ಕೇವಲ 2 ದೇಶಗಳ ಜಗಳ ಅಲ್ಲ, ಇದು ಇಡೀ ಗ್ಲೋಬಲ್ ಎಕಾನಮಿಯನ್ನೇ ಸುಟ್ಟು ಹಾಕಬಲ್ಲ ಬೆಂಕಿ. ಈ ವಿಡಿಯೋದಲ್ಲಿ ನಾವು ಇರಾನ್ನ ಆ ಸೀಕ್ರೆಟ್ ಬಂಕರ್ಗಳು ಮತ್ತು ಇಸ್ರೇಲ್ನ ನೆಕ್ಸ್ಟ್ ಮೂವ್ ಏನು ಅನ್ನೋದನ್ನ ಡೀಟೇಲ್ ಆಗಿ ಅನಾಲಿಸಿಸ್ ಮಾಡೋಣ. ವಿಡಿಯೋನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಅನ್ಫೋಲ್ಡ್ ಎಐ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.